ನೀನು ಆ ಸೈನಿಕರನ್ನು ಗಾಯಗೊಳಿಸಿ ಓಡಿಸಿದೆ. ನನಗೇಕೋ ಭಯವಾಗುತ್ತಿದೆ. ಭಯವೇ? ಏಕೆ ಭಯ ಪಡಬೇಕು? ನಾನಿರುವಾಗ ನೀವು ಭಯ ಪಡಬೇಕಾಗಿಲ್ಲ. ಅವರೇನಾದರೂ ಬಂದರೆ ನನ್ನ ಜೊತೆ ಯುದ್ಧ ಮಾಡುತ್ತಾರೆ. ಅಲ್ಲಲ್ಲವ ಕುಮಾರ, ಗುರುಗಳು ಬೇರೆ ಆಶ್ರಮದಲ್ಲಿಲ್ಲ. ನಿನಗೇನಾದರೂ ಅಪಾಯವಾದರೆ ಚಿಂತಿಸಬೇಡ, ನನಗೆ ಯಾವ ಅಪಾಯವೂ ಆಗುವುದಿಲ್ಲ. ಅವರದ್ದು ದೊಡ್ಡ ಸೈನ್ಯ, ನೀನು ಒಂಟಿ. ಲವ, ನೀನು ಈಗಲೇ ನಿನ್ನ ಮಾತೆಯ ಬಳಿಗೆ ಹೋಗುವುದು ಒಳ್ಳೆಯದು. ಏನು? ನಾನು ಹೇಡಿಯಂತೆ ಎದುರಿ ಓಡಿ ಹೋಗುವುದೇ? ಅದು ಎಂದಿಗೂ ಸಾಧ್ಯವಿಲ್ಲ. ಹಠ ಮಾಡಬೇಡಲವ ಕುಮಾರ. ಗುರುಗಳಿದ್ದರೆ ನಾವು ಚಿಂತೆ ಮಾಡುತ್ತಿರಲಿಲ್ಲ. ಈಗ ನೀನು ರಕ್ಷಣೆಗೆ ನಿನ್ನ ಮಾತೆಯ ಬಳಿಗೆ ಹೋಗಬೇಕು. ಮಿತ್ರರೇ, ಹಾಗೆ ಹೋಗುವಂತಿದ್ದರೆ ನಾನು ಈ ಕುದುರೆಯನ್ನು ಏಕೆ ಕಟ್ಟಬೇಕಿತ್ತು? ಇಲ್ಲ ಮಿತ್ರರೇ, ನಮ್ಮ ಗುರುಗಳು ಕಲಿಸಿರುವ ಕ್ಷಾತ್ರ ವಿದ್ಯೆಗೆ ನಾನು ಅಪಮಾನ ಮಾಡಲಾರೆ. ನಾವೇನೋ ಈಗಲೇ ಹೋಗಿ ನಿನ್ನ ತಾಯಿಯವರಿಗೆ ವಿಷಯವನ್ನು ತಿಳಿಸುತ್ತೇವೆ. ಬೇಡ ಮಿತ್ರರೇ, ಬೇಡ. ಸುಮ್ಮನೆ ಏಕೆ ನನ್ನ ತಾಯಿಯು ಆತಂಕ ಪಡುವಂತೆ ಮಾಡುತ್ತೀರಾ? ನಾನು ಅವರೊಂದಿಗೆ ಯುದ್ಧ ಮಾಡಿ ಗೆದ್ದ ನಂತರ ವಿಜಯ ವಾರ್ತೆಯನ್ನು ನಾನೇ ನನ್ನ ತಾಯಿಯವರಿಗೆ ತಿಳಿಸುತ್ತೇನೆ. ಅಲ್ಲಿಯವರೆಗೂ ನೀವೆಲ್ಲರೂ ನನ್ನ ಜೊತೆಯಲ್ಲೇ ಇದ್ದು ನನ್ನ ಯುದ್ಧದ ವೈಖರಿಯನ್ನು ನೋಡಿ. ಪ್ರಭು, ನಮ್ಮ ಯಾಗದ ಕುದುರೆ ಒಂದು ಪಾವನ ಪ್ರದೇಶವನ್ನು ಪ್ರದೇಶಿಸಿ. ಅಂತಹ ಪಾವನ ಪ್ರದೇಶ ಯಾವುದೋ ಮಾಡ್ತೀರಿ? ವಾಲ್ಮೀಕಿ ಮಹರ್ಷಿಗಳ ಆಶ್ರಮ. ಹೌದೇನೋ? ನಿಜ ಮಾಡ್ತೀರಿ. ವಾಲ್ಮೀಕಿ ಮಹರ್ಷಿಗಳ ಆಶ್ರಮವೆಂದರೆ ಅದು ಪಾವನ ಪ್ರದೇಶವೇ. ನನ್ನ ಸೋದರ ಶತ್ರುಘ್ನ ಅಲ್ಲಿಗೆ ಹೋದಾಗ ಮಹರ್ಷಿಗಳ ಆಶೀರ್ವಾದವನ್ನು ಪಡೆಯುತ್ತಾನೆ. ಆದರೆ ಮಹರ್ಷಿಗಳು ಈಗ ಆಶ್ರಮದಲ್ಲಿಲ್ಲವಂತೆ. ಯಾವುದೋ ಯಜ್ಞ ಕಾರ್ಯಕ್ಕೆಂದು ಹೊರಗಡೆ ಹೋಗಿರುವನಂತೆ. ಅವನು ಅಲ್ಲಿಗೆ ಹೋದರೂ ಮಹರ್ಷಿಗಳ ಆಶೀರ್ವಾದವನ್ನು ಪಡೆಯಲು ಅವನಿಗೆ ಅವಕಾಶವಿಲ್ಲದಂತಾಯ್ತೆ. ಅವರು ಹಿಂದಿರುಗಿ ಬರುವವರೆಗೂ ಅವನು ಅಲ್ಲಿಯೇ ಕಾಯುವುದಂತೂ ಸಾಧ್ಯವಿಲ್ಲ. ಪ್ರಭು, ಅಲ್ಲಿಂದ ತಕ್ಷಣ ಹೊರಡಲಾಗದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏಕೆ? ಅಂಥದ್ದೇನಾಯ್ತು? ಪ್ರಭು, ಆಶ್ರಮದ ಬಾಲಕನೊಬ್ಬ ನಮ್ಮ ಯಾಗದ ಕುದುರೆಯನ್ನು ತೋಟದಲ್ಲಿ ಕಟ್ಟಿ ಹಾಕಿರುವನಂತೆ. ಏನು ಹೇಳುತ್ತಿರುವಿರಾ ಮಾತಿರಿ? ಆಶ್ರಮದ ಬಾಲಕನೊಬ್ಬ ನಮ್ಮ ಯಾಗದ ಕುದುರೆಯನ್ನು ಕಟ್ಟಿ ಹಾಕಿದ್ದಾನೆ? ಹೌದು ಪ್ರಭು. ಅಷ್ಟು ಮಾತ್ರವಲ್ಲ, ನನ್ನ ಮೇಲೆ ಯುದ್ಧ ಮಾಡಿ ಗೆದ್ದು ಕುದುರೆಯನ್ನು ಬಿಡಿಸಿಕೊಂಡು ಹೋಗಿ ಎಂದು ಧೀರನಂತೆ ಮಾತನಾಡುತ್ತಿರುವನಂತೆ. ಶತ್ರುಘ್ನ ಈಗ ನಮ್ಮ ಸೇನಾಧಿಪತಿ ಕಾಲಜಿತುವನ್ನು ಅಲ್ಲಿಗೆ ಕಳುಹಿಸಿರುವನಂತೆ. ಈ ಪ್ರಸಂಗ ಬಹಳ ವಿಚಿತ್ರವಾಗಿದೆ ಮಾತಿರಿ, ಬಹಳ ವಿಶೇಷವಾಗಿದೆ. ಈ ವಿಶೇಷದಿಂದ ಒಳಿತಾಗುವುದೋ ಕೆಡುಕಾಗುವುದೋ ಎಂದು ಚಿಂತೆಯಾಗಿದೆ ಪ್ರಭು. ಚಿಂತೆ ಏಕೆ ಮಾತಿರಿ? ಒಳಿತಾಗಲಿ ಕೆಡುಕಾಗಲಿ ಎಲ್ಲವನ್ನು ಸಮಾನ ಚಿತ್ತದಿಂದ ಸ್ವೀಕರಿಸಬೇಕಾಗುತ್ತದಲ್ಲವೇ? ಅಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ತಿಳಿದು ತಕ್ಷಣ ಬಂದು ನಿಮಗೆ ತಿಳಿಸುತ್ತೇನೆ. ಹಾಗೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಬಾಲಕನೊಬ್ಬನು ಕುದುರೆಯನ್ನು ಕಟ್ಟಿ ಧೀರನಂತೆ ಪಂಥಾಹ್ವಾನವನ್ನು ನೀಡಬೇಕೆಂದರೆ ಅವನು ಅವನು ಎಲ್ಲವೋ ಬಾಲಕ, ನಮ್ಮ ಯಾಗದ ಕುದುರೆಯನ್ನು ಕಟ್ಟಿದವನು
ನೀನೇನು? ಹೌದು, ನಾನೇ. ಆ? ನಮ್ಮ ಸೈನಿಕರನ್ನು ಗಾಯಗೊಳಿಸಿದವನು ನೀನೇನು? ಹೌದು, ನಾನೇ. ನಾನು ಕಾಲಜಿತು, ಶತ್ರುಘ್ನ ಸೈನ್ಯದ ಸೇನಾಧಿಪತಿ. ನಾನೇ ಬಂದು ಹೇಳುತ್ತಿದ್ದೇನೆ, ನಮ್ಮ ಕುದುರೆಯನ್ನು ಬಿಡು. ನಾನು ಬಿಡುವುದಕ್ಕಾಗಿ ಕಟ್ಟಲಿಲ್ಲ. ಹಠ ಮಾಡಬೇಡ ಬಾಲಕ, ನೀನಿನ್ನು ಚಿಕ್ಕವನು. ರಾಮಸೇನೆ ಪ್ರಬಲವಾಗಿದೆ. ನಿನ್ನ ಬಗ್ಗೆ ನನ್ನಲ್ಲಿ ಕನಿಕರ ಮೂಡುತ್ತದೆ. ಬೇಗ ಕುದುರೆಯನ್ನು ಬಿಟ್ಟು ನಿನ್ನ ಪ್ರಾಣವನ್ನು ಉಳಿಸಿಕೋ. ಎಲೈ ಸೇನಾಧಿಪತಿ, ನಾನೇ ನಿನಗೆ ಪ್ರಾಣದಾನ ನೀಡುತ್ತಿದ್ದೇನೆ. ಹೋಗು, ನಾನು ಕುದುರೆಯನ್ನು ಹಿಡಿದೆನೆಂದು ಆ ರಾಮನಿಗೆ ಹೋಗಿ ಹೇಳು. ವಯಸ್ಸಿಗೆ ಮಿಡಿದು ಉದ್ದಟನ್ನು ತೋರುತ್ತಿರುವ ನಿನಗೆ ತಕ್ಕ ಶಾಸ್ತಿ ಆಗುತ್ತದೆ. ಯಾರಿಗೆ ಯಾರು ಶಾಸ್ತಿ ಮಾಡುತ್ತಾರೆಂದು ಕಾಲವೇ ನಿರ್ಧರಿಸುತ್ತದೆ. ನಮ್ಮ ಗುರುಗಳ ಕೃಪೆ, ಮಾತೆಯ ಆಶೀರ್ವಾದವಿರುವವರೆಗೂ ನನಗೆ ಯಾರು ಏನು ಮಾಡಲಾರರು. ಬಾಲಕ, ಇದು ಅತಿಯಾಯಿತು. ಪರಾಕ್ರಮಕ್ಕೆ ಅತಿ ಮಿತಿಗಳೆಂಬ ತಾರತಮ್ಯವಿಲ್ಲ. ನಿನ್ನಲ್ಲಿ ಪರಾಕ್ರಮವಿದ್ದರೆ ನನ್ನ ಮೇಲೆ ತೋರಿಸು. ಕಾಲಯಮನಂತಿರುವ ನನ್ನ ಮೇಲೆ ಜಯಿಸಿದರೆ ನಿನ್ನನ್ನು ಕಾಲಜಿತು ಎಂದು ಕರೆಯಬಹುದು. ವೀರನಾದ ನನಗೆ ಒಬ್ಬ ಬಾಲಕನನ್ನು ಗೆಲ್ಲುವುದು ದೊಡ್ಡದೆ. ಅದಿರಲಿ, ನಿನ್ನ ಪರಿಚಯ ಮಾಡಿಕೊಡು. ನೀನಾರು? ನಿನ್ನ ಹೆಸರೇನು? ನಿನ್ನ ಕುಲವಾವುದು? ಋಷಿಕುಮಾರ ಅಂತಿದ್ದರೂ ಅದಕ್ಕೆ ವಿರುದ್ಧವಾಗಿ ವರ್ತಿಸುತ್ತಿರುವೆ. ನನ್ನ ಕುಲ, ಶೀಲ, ಹೆಸರುಗಳನ್ನು ತಿಳಿದು ಏನಾಗಬೇಕು? ಆದರೂ ಹೇಳುತ್ತೇನೆ ಕೇಳು. ನನ್ನ ಹೆಸರು ಲವ. ಒಂದು ಲವ ಅಂದರೆ ಒಂದು ಹುಲ್ಲು ಕಡ್ಡಿಯಿಂದ ಶತ್ರು ಸೈನ್ಯವನ್ನೇ ಗೆಲ್ಲಬಲ್ಲೆ ಎಂದರ್ಥ.